ದಿವ್ಯಾ ಹೆಗಡೆ ಕಬ್ಬಿನಗದ್ದೆ ಅಂತ. ಈಗ ನವರಾತ್ರಿಯ ಸುತ್ತಮುತ್ತ ಕರ್ನಾಟಕದಲ್ಲಿ ಒಂದು ವಿಚಾರ ತೀವ್ರವಾಗಿ ಚರ್ಚೆ ಆಯಿತು. ಬುಕ್ಕರ್ ಪ್ರಶಸ್ತಿಯನ್ನು ಪಡೆದ ಬಾನು ಮುಷ್ತಾಕ್ ಅವರು ನಮ್ಮೆಲ್ಲರ ಶ್ರದ್ಧೆಯ ಮಾತೃಸ್ವರೂಪಿಣಿ ಅಂತ ನಾವು ಭುವನೇಶ್ವರಿಯನ್ನು ಆರಾಧನೆ ಮಾಡ್ತೇವೆ. ಅವಳ ಕೈಯಲ್ಲಿ ಅರಿಶಿಣ ಕುಂಕುಮವನ್ನು ಬಾವುಟವನ್ನು ನೀವು ಹಿಡಿಸಿದ್ರಿ. ಆಕೆಯನ್ನು ಮಂದಾಸನದ ಮೇಲೆ ಕೂರಿಸಿ ಹೆಣ್ಣಿಗೆ ತುಳಿದ್ರಿ, ದೌರ್ಜನ್ಯ ಮಾಡಿದ್ರಿ, ಹಿಂಸೆಯನ್ನು ಮಾಡಿದ್ರಿ. ನಾನು ಎಲ್ಲಿ ನಿಲ್ಲಿಲಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ಆದರೆ ವಾಸ್ತವದಲ್ಲಿ ನಾವು ನೆಲವನ್ನು ತಾಯಿ ಅಂತೀವಿ, ವನವನ್ನು ತಾಯಿ ಅಂತೀವಿ, ನೀರನ್ನು ತಾಯಿ ಅಂತ ಭಾವಿಸ್ಕೊಂಡು ಬಂದಂಥ ಒಂದು ಸಮಾಜ ನಮ್ಮದು. ಆದರೆ ಈ ಪ್ರಶ್ನೆ ಬಾನು ಮುಷ್ತಾಕ್ ಅವ್ರದ್ದು ಮಾತ್ರ ಅಲ್ಲ. ಸಮಾಜದಲ್ಲಿ ಆ ರೀತಿಯ ಪ್ರಶ್ನೆಗಳನ್ನು ಮಾಡುವಂತಹ ಅಥವಾ ನಮ್ಮ ನಂಬಿಕೆಗಳನ್ನು ಅಪವ್ಯಾಖ್ಯಾನ ಮಾಡುವಂತಹ ಒಂದು ವರ್ಗ ಇದ್ದೇ ಇದೆ. ಅದಕ್ಕೆ ನಮ್ಮ ಆಡಳಿತಗಳು, ಸರ್ಕಾರಗಳು ಅಥವಾ ಪ್ರಭಾವಿ ಸ್ಥಾನದಲ್ಲಿರುವಂಥವರು ಕೂಡ ಕೈ ಜೋಡಿಸ್ತಾ ಇರುವಂಥ ಪರಿಸ್ಥಿತಿ ಇದೆ. ಪರಿಸ್ಥಿತಿ ಹೀಗಿದ್ದಾಗ ಹಿಂದೂ ಸಮಾಜವಾಗಿ ನಾವು ಇದನ್ನು ಯಾವ ರೀತಿ ಎದುರಿಸಬೇಕು, ಅಥವಾ ಇದನ್ನು ಕೇವಲ ಒಂದು ರಾಜಕೀಯವಾಗಿ ನೋಡಬೇಕೋ ಅಥವಾ ಒಂದು ಸಮಾಜದಲ್ಲಿ ಇರುವಂಥ ಸಮಸ್ಯೆಯ ರೀತಿಯಲ್ಲಿ ನೋಡಬೇಕು. ನವರಾತ್ರಿ ಅಂದರೆ ಅಧರ್ಮದ ವಿರುದ್ಧ, ದುಷ್ಟತನದ ವಿರುದ್ಧ ಧರ್ಮದ ವಿಜಯ ಅಂತ ನಾವು ಇದನ್ನು ಭಾವಿಸ್ತೇವೆ. ಈ ಒಂದು ಸಮಾಜದಲ್ಲಿ ಬರ್ತಾ ಇರುವಂಥ ಈ ಒಂದು ಸಮಸ್ಯೆಗಳನ್ನು, ಗೊಂದಲಗಳನ್ನು ಯಾವ ರೀತಿ ಒಂದು ಸಮಾಜವಾಗಿ ನಾವು ಎದುರಿಸಬೇಕು? ಬಹಳ ಗಂಭೀರವಾದ ಪ್ರಶ್ನೆ, ಹಲವು ಪ್ರಶ್ನೆಗಳು ಸೇರಿರುವ ಒಂದು ಪ್ರಶ್ನೆ ಹೇಳ್ತೀನಿ. ಒಂದು ಏನಂದರೆ, ಇದಕ್ಕೆ ಎಷ್ಟೋ ಜನ ಹಿಂದೆ ಉತ್ತರವೂ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ರಾಷ್ಟ್ರದ ನಿರ್ಮಾತೃಗಳು ಅಂತ, ಆಧುನಿಕ ಭಾರತದ ನಿರ್ಮಾತೃಗಳಂತ ಯಾರೆಲ್ಲ ಹೆಸರು ಹೇಳಿಸ್ಕೊಂಡು ಸ್ಥಾನಬದ್ಧರಾದರೋ ಅವರಿಗೆಲ್ಲ ಸಾಮಾನ್ಯವಾಗಿ ಸನಾತನ ಧರ್ಮ, ಕ್ರೈಸ್ತ, ಇಸ್ಲಾಂ, ಜುಡಾಯಿಸಮ್ ಈ ರೀತಿಯಾದ ಒಂದು ಎಕ್ಸ್ಕ್ಲೂಸಿವ್ ರಿಲಿಜನ್ ಅನ್ನುವ ಭಾವ ಇತ್ತು. ಇದರ ನಿಜವಾದ ಸ್ವರೂಪ ಗಾಂಧಿಯಿಂದ ಮೊದಲುಕೊಂಡು ಗೊತ್ತಾಗಲಿಲ್ಲ ಎಷ್ಟೋ ಜನಕ್ಕೆ. ದಾಕ್ಷಿಣ್ಯವಿಲ್ಲದೆ ನಾನು ಹೇಳ್ತೀನಿ, ಅವರಿಗೆಲ್ಲ ಒಂದು ಪ್ರತ್ಯೇಕವಾಗಿ ಒಂದು ಚೌಕಟ್ಟು ಕೊಟ್ಬಿಡಬೇಕು ಅಂತ. ಮಕ್ಕಳು ದೊಡ್ಡ ಮನೆಯಲ್ಲಿ ಆಟ ಆಡುವಾಗ ಚಿಕ್ಕ ಮನೆ ಮಾಡ್ಕೋತಾರೆ ಮನೆ ಆಟದಲ್ಲಿ. ಹಾಗೆ ನಮಗೊಂದು ಪ್ರೈವಸಿ ಬೇಕು ಅಂತ ಈ ರೀತಿಯಾಗಿ ಮಾಡ್ಕೊಳ್ಳೋದಾಗುತ್ತೆ. ಸನಾತನ ಧರ್ಮ ಎಂದರೆ ಸಿಕ್ಕಾಪಟ್ಟೆ ದೊಡ್ಡದಾದದ್ದು, ಸಿಕ್ಕಾಪಟ್ಟೆ ವಿಸ್ತಾರವಾದದ್ದು. ಹಾಗಾಗಿ ಧಾರ್ಮಿಕವಲ್ಲದಲ್ಲಿ ಯಾವುದೂ ಇಲ್ಲ. ಇದನ್ನು ಜೀರ್ಣಿಸಿಕೊಳ್ಳೋದು ಕಷ್ಟ. ದೇವರಲ್ಲದ್ದು ಯಾವುದೂ ಇಲ್ಲ, ಪವಿತ್ರವಲ್ಲದ್ದು ಯಾವುದೂ ಇಲ್ಲ ಅಂದರೆ ನೀವು ಎಲ್ಲವನ್ನೂ ನಿಮ್ಮ ಜ್ಯೂರಿಸ್ಟ್ರಿಕ್ಷನ್ ಕಬ್ಜಾ ಮಾಡ್ಕೊಂಡು ಬಿಡ್ತಿದ್ದೀರಾ ಅಂತ ಹೇಳ್ಬೋದು. ಈ ಭಾವ ಇಲ್ಲದೇ ಇದ್ದರೆ ಜಗತ್ತು ಬದುಕುವ ಹಾಗಿರೋಲ್ಲ. ಗೌರವ ಕೊಡದೇ ಇದ್ದರೆ, ಪ್ರೀತಿ ಕೊಡದೇ ಇದ್ದರೆ, ಭಕ್ತಿ ಕೊಡದೇ ಇದ್ದರೆ ಜಗತ್ತು ಬಾಳುವಂತೆ ಇರೋದಿಲ್ಲ. ಇದನ್ನು ಸನಾತನ ಧರ್ಮ ಅರ್ಥ ಮಾಡಿಕೊಂಡಿದೆ. ಮತ್ತು ಆ ಗೌರವ ಪ್ರೀತಿಯನ್ನು ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಕೊಡ್ತಾರೆ ಅನ್ನೋದನ್ನು ಹೇಳಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಅದೇನೆ. ಇದು ಮಿಕ್ಕ ಮತಗಳಿಗೆ ಗೊತ್ತಿಲ್ಲ, ಈ ನೆಲದ ಮತಗಳಿಗೆ ಗೊತ್ತಿದೆ.